टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ನಿನ್ನೆ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿರುವಂಥ ಆದೇಶವನ್ನು ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬಿಂಬಿಸ್ತಾ ಇದ್ದಾರೆ ಮತ್ತು ಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ, ಅದು ಸಂಪೂರ್ಣವಾಗಿ ಕಾನೂನಾತ್ಮಕವಾದಂಥ ಒಂದು ಹೇಳಿಕೆಗಳಲ್ಲ. ನಟೇಶ ಅಂತೇಳಿ ಬೂಡಾದ ಕಮಿಷನರ್ದು ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಆತನಿಗೆ ನೀಡಿದಂಥ ಸಮನ್ಸು ಮತ್ತು ನಡೆದಂಥ ಸರ್ಚನ್ನು ಏನು ರದ್ದು ಮಾಡಿತ್ತು, ಅದರ ಮೇಲೆ ಇಡಿ ಸಲ್ಲಿಸಿದಂಥ ಮೇಲ್ಮನವಿಯಲ್ಲಿ ಭಾಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ನಾವು ಇದನ್ನು ತಡೆ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ವಿ ವಿಲ್ ನಾಟ್ ಸ್ಟೇ ದಿ ಆರ್ಡರ್ ಆಫ್ ದ ಸಿಂಗಲ್ ಜಡ್ಜ್. ನಾವು ಯಾವ ಕಾರಣಕ್ಕೂ ಕೂಡ ಈ ಪ್ರಕರಣದ ಸಾಧಕ ಬಾಧಕಗಳನ್ನ ಅಂದರೆ ಮೆರಿಟ್ಸ್ ಮೇಲೆ ನಾವು ಹೋಗೋದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅಂದರೆ ನಟೇಶನ ವಿಚಾರದಲ್ಲಿ ಇಡಿ ಯಾವ ರೀತಿಯಾಗೂ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಪಾರ್ವತಿ ಅವರ ಪ್ರಕರಣದಲ್ಲೂ ಕೂಡ ಏನಿವತ್ತು ಉಚ್ಚ ನ್ಯಾಯಾಲಯ ನೀಡಿದಂಥ ಆದೇಶ ಇದೆ, ಆ ಆದೇಶಕ್ಕೆ ಇಡಿನವರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಬದ್ಧರಾಗಿರ್ಬೋದು. ಈ ಆದೇಶ ಏನಿದೆ, ಯಾವ ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಇಡಿ ನಡೆಸ್ತಾ ಇದ್ದಾರೆ, ಅದಕ್ಕೆ ಯಾವುದೇ ತಡೆ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದು ಹೇಗಿದ್ರೂ ತಡೆ ಇಲ್ಲ, ಅದೇನು ಉಚ್ಚ ನ್ಯಾಯಾಲಯದ ಆದೇಶ ಬೇಕು ಅಂತಿಲ್ಲ. ಆದರೆ ಯಾರು ಪ್ರಕರಣಕ್ಕೆ ವಾದಿಗಳಿದ್ದಾರೆ ಅಥವಾ ಪ್ರತಿವಾದಿಗಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಇದು ರದ್ದಾಗಿದೆ. ಇಡಿ ಅವರ 14 ಸೈಟಿನ ವಿಚಾರ ಏನು ಪಾರ್ವತಿ ಅವರು ಪಡ್ಕೊಂಡಿರೋಂಥ ಇಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ವಾದ ಇದೆ, ಅದನ್ನು ಆಲೈಸಿ ಉಚ್ಚ ನ್ಯಾಯಾಲಯ ಈ 14 ಸೈಟ್ಗಳೇನಿದೆ ಅದು ಇವತ್ತು ವಾಪಸ್ ಮಾಡಿದ್ದಾರೆ. ಮತ್ತು ಯಾವತ್ತೂ ಕೂಡ ಪಾರ್ವತಿ ಅವರು ಆ 14 ಸೈಟನ್ನು ಬೇರೆಯವರಿಗೆ ಮಾರೋದಾಗಲಿ ಅದರಲ್ಲಿ ವಹಿವಾಟಾಗಲಿ ಇಲ್ಲ. ಅದರಿಂದ ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್, PMLA ಆ್ಯಕ್ಟ್ ಅಟ್ರಾಕ್ಟ್ ಆಗಲ್ಲ ಅಂತೇಳಿ ಸ್ಪಷ್ಟವಾಗಿ ಮೆರಿಟ್ ಮೇಲೆ ಆದೇಶವನ್ನು ಕೊಟ್ಟಿದ್ದಾರೆ. ECIR ರದ್ದು ಮಾಡಿದ್ದಾರೆ. ECIR ಅಡಿಯಲ್ಲಿ ಕೊಟ್ಟಂಥ ಸಮನ್ಸ್ನ ರದ್ದು ಮಾಡಿದ್ದಾರೆ. ಅದರಿಂದ ಆ ಪ್ರಕರಣಕ್ಕೂ ಇಲ್ಲಿ ನಿನ್ನೆ ನೀಡಿರುವಂಥ ಆದೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳೋದನ್ನು ದಯವಿಟ್ಟು ಸ್ಪಷ್ಟಪಡಿಸಿ ರಾಜ್ಯದ ಜನತೆಗೆ ಇವತ್ತು ತಮ್ಮ ಮೂಲಕ ಹೋಗ್ತಾ ಇರುವಂಥ ಸಂದೇಶ ಏನಿದೆ ಅದು ತಪ್ಪು. ಕಾನೂನಿನಡಿನಲ್ಲಿ ಆ ರೀತಿಯಾದಂಥ ಅವಕಾಶಗಳು ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ.